ಮನೆಯ ಅಡಿಪಾಯದಲ್ಲಿ ಸಿಕ್ಕಿದ್ದ ನಿಧಿಯನ್ನ ಆ ಕುಟುಂಬ ಸರ್ಕಾರಕ್ಕೆ ನೀಡಿತ್ತು. ಕುಟುಂಬದ ಪ್ರಾಮಾಣಿಕತೆ ಬಗ್ಗೆ TV9 ನಿರಂತರ ವರದಿ ಮಾಡಿತ್ತು. ಇದರ ಇಂಪ್ಯಾಕ್ಟ್ ಇದೀಗ ಆಗಿದೆ. ಸಿಕ್ಕಿದ್ದ ನಮಗ ಸರ್ವನಾಶರಿ, ಅವ್ರ ಮನೆ ಏನು ಉಳಿದಿಲ್ರಿ. ಕ್ವಾಣ ಒಟ್ಟು ಮನುಷ್ಯನ ಅಲ್ಲಿ ಪ್ರಾಣ ತೊಗೊಂಡ್ಬಿಡೋದು. ತಲೆ ಹುಚ್ಚಾದ್ರಿ, ಬೇಡಿ ಹಾಕಿತ್ರಿ, ಕೈಗೆ ಕಾಲಿಗೆ ಹುಚ್ಚ ಹಿಡಿತ್ರಿ. ಜನವರಿ 26ಕ್ಕೆ ಅವ್ರಿಗೆ ಏನು ಸರ್ಕಾರ ಮಾಡ್ತದೆ ಅನ್ನೋದನ್ನು ಹೇಳ್ತದೆ. ನಿಧಿ ಕೊಟ್ಟ ಬಡ ಕುಟುಂಬದ ನೆರವಿಗೆ ನಿಂತ ಸರ್ಕಾರ. ರಿತ್ತಿ ಕುಟುಂಬಕ್ಕೆ ನಿವೇಶನ, ಮನೆ ಜನವರಿ 26ರಂದೇ ಘೋಷಣೆ. ಕಂಡವರ 10 ರೂಪಾಯಿ ಹಣನೂ ಜೇಬಲಿಟ್ಕೊಳ್ಳೋ ಕಾಲದಲ್ಲಿ ಲಕ್ಕುಂಡಿಯ ರಿತ್ತಿ ಕುಟುಂಬ 70 ಲಕ್ಷ ಮೌಲ್ಯದ ಚಿನ್ನಾಭರಣದ ನಿಧಿಯನ್ನ ಸರ್ಕಾರಕ್ಕೊಪ್ಪಿಸಿದೆ. ಇದೇ ಪ್ರಾಮಾಣಿಕತೆಗೆ ಸರ್ಕಾರ ಕೂಡ ಗೌರವ ಸಲ್ಲಿಸೋ ಕೆಲಸ ಮಾಡಿದೆ. ಇಂದು ಗ್ರಾಮಕ್ಕೆ ಭೇಟಿ ನೀಡಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ HK ಪಾಟೀಲ್ ನಿಧಿ ಸಿಕ್ಕಿದ್ದ ಜಾಗ ಪರಿಶೀಲಿಸಿದ್ರು. ಕಸ್ತೂರವ್ವ ಹಾಗೂ ಪುತ್ರನನ್ನ ಗೌರವಿಸಿದ ಸಚಿವರು ಬಡ ಕುಟುಂಬಕ್ಕೆ ಬೇರೆ ಕಡೆ ನಿವೇಶನ ಕೊಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ರು. ಅಷ್ಟೇ ಅಲ್ಲ, ಆಶ್ರಯ ಯೋಜನೆಯಲ್ಲಿ ಮನೆ ಕಟ್ಟಿಕೊಡುವಂತೆ ಸೂಚಿಸಿದ್ರು. ಮೊಮ್ಮಗಳಿಗೆ ಒಂದು ಜಾಗನೂ ಕೊಡ್ತೀನಿ, ಒಂದು ಮನೆನೂ ಹಾಕಿಕೊಡ್ತೀನಿ. ಇನ್ನಷ್ಟು ನೆರವನ್ನ ಆ ಕುಟುಂಬಕ್ಕೆ ನೀಡಲಿದ್ದು ಜನವರಿ 26ರ ಗಣರಾಜ್ಯೋತ್ಸವದಂದೇ ಸರ್ಕಾರ ಅಧಿಕೃತ ಘೋಷಣೆ ಮಾಡಲಿದೆ. ಜನವರಿ 26ಕ್ಕೆ ಅವ್ರಿಗೆ ನಾವು ಜಿಲ್ಲಾ ಕ್ರೀಡಾಂಗಣದೊಳಗೆ ಗೌರವಿಸೋದ್ರ ಜೊತೆಗೆ ಅವ್ರಿಗೆ ಏನು ಸರ್ಕಾರ ಮಾಡ್ತದೆ ಅನ್ನೋದನ್ನು ಹೇಳ್ತದೆ, ಅವ್ರಿಗೆ ಹೇಳ್ತದೆ. ಕೈಗೆ ಸಿಕ್ಕಿದ್ದ 70 ಲಕ್ಷ ಮೌಲ್ಯದ ನಿಧಿಯನ್ನ ಕಸ್ತೂರವ್ವ ಸರ್ಕಾರಕ್ಕೆ ನೀಡಿದ್ದಾರೆ ನಿಜ. ಆದ್ರೆ ಇವರ ಕುಟುಂಬದ ಸ್ಥಿತಿ ಉತ್ತಮವಾಗಿಲ್ಲ. ಸ್ವಂತ ಮನೆಯಲ್ಲದೆ ತಾಯಿ ಮನೆಯಲ್ಲೇ ಆಶ್ರಯ ಪಡೆದಿದ್ದಾರೆ. ಈ ಬಗ್ಗೆ TV9 ನಿರಂತರವಾಗಿ ವರದಿ ಮಾಡ್ತಿದೆ. ಬಡ ಕುಟುಂಬದ ಸಂಕಷ್ಟವನ್ನು ಸರ್ಕಾರದ ಮುಂದಿಟ್ಟಿತ್ತು. ಇದರ ಇಂಪ್ಯಾಕ್ಟ್ ಎಂಬಂತೆ ಇವತ್ತು ಸಚಿವರೇ ಮನೆ ಕಟ್ಟಿಸಿಕೊಡೋ ಭರವಸೆ ನೀಡಿದ್ದಾರೆ. ಹೀಗಾಗಿ TV9ಗೆ ರಿತ್ತಿ ಕುಟುಂಬ ಧನ್ಯವಾದ ಹೇಳಿದೆ. ಎಲ್ಲ ಮಾಡ್ತೀನಲ್ಲರಿ, ನಮ್ಮ ಹುಡುಗನ ಶಿಕ್ಷಣ ಕೊಡ್ತೀನಲ್ಲರಿ, ಒಂದು ಏನೋ ಉದ್ಯೋಗ ಕೊಡ್ತೀನಲ್ಲರಿ. ನಮ್ಮದು ಒಂದು ಮನೆ ಇಲ್ಲ, ಎಲ್ಲ ಜನ ನೋಡಿ ಅದು ಜನ ಒಳ್ಳೆ ನಾವು ಜನ ನೋಡಿ ಅವಾಗ ಹೇಳ್ತೀನಲ್ಲರಿ. ಎಲ್ಲ ಶಾಲೆಯಲ್ಲಿ ನಮ್ಮ ಗಂಡೊಳಗೆ ನಾನು ಸರ್ಕಾರ ಮನೆ ಕಟ್ಟಿಸಿಕೊಡೋ ಭರವಸೆ ನೀಡಿದ್ರೆ BH ಪಾಟೀಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ಬಾಲಕನಿಗೆ PUC ವರೆಗೂ ಉಚಿತ ಶಿಕ್ಷಣ ನೀಡಲು ಕಾಲೇಜು ಆಡಳಿತ ಮಂಡಳಿ ನಿರ್ಧರಿಸಿದೆ. ಪ್ರೌಢಶಾಲೆಯ ವಿಭಾಗದಲ್ಲಿ ಓದ್ತಾ ಇದ್ದಾನೆ. ನಿನ್ನೆ ನಾವೆಲ್ಲ ಆಡಳಿತ ಮಂಡಳಿಯವರು ಸೇರಿ ಅವನಿಗೆ ಸನ್ಮಾನಿಸಿ ಅವನು ಏನು ನಮ್ಮ ಮಹಾವಿದ್ಯಾಲಯದಲ್ಲಿ ಏನು PUC ಸೆಕೆಂಡ್ ಇಯರ್ ತನಕ ಇದೆ ಅವನಿಗೆ ಉಚಿತವಾಗಿ ಶಿಕ್ಷಣ ಕೊಡಬೇಕಂತ ಹೇಳಿ ನಿರ್ಣಯ ಮಾಡಿದ್ದೀವಿ. ಬಾಲಕ ಪ್ರಜ್ವಲ್ ಕೂಡ PUC ವರೆಗೂ ಓದಿ ಪೊಲೀಸ್ ಕಾನ್ಸ್ಟೇಬಲ್ ಆಗೋ ಕನಸು ಕಂಡಿದ್ದಾನೆ. ಪುರಾತನ ವಸ್ತುಗಳ ಆಗರ ಲಕ್ಕುಂಡಿ. ಕಲ್ಯಾಣ ಚಾಲುಕ್ಯರ ನೆಲೆಬೀಡಾಗಿದ್ದ ಲಕ್ಕುಂಡಿಯ ನೆಲದಲ್ಲಿ ಅಗಾಧ ಪ್ರಮಾಣದ ನಿಧಿ ಇದೆ ಅನ್ನೋ ಮಾತು ಕೇಳಿ ಬರ್ತಿದೆ. ಇದಕ್ಕೆ ಪೂರಕವೆಂಬಂತೆ ಮಳೆ ಬಂದ ಮರುದಿನವೇ ಇಲ್ಲಿ ಚಿನ್ನ, ಮುತ್ತು, ರತ್ನ ಸಿಕ್ಕ ಸಾಕಷ್ಟು ಉದಾಹರಣೆಗಳಿವೆ. ಗ್ರಾಮದ ಬಸಪ್ಪ ಬಡಿಗೇರ್ ಕೂಡ ಮುತ್ತು, ಹವಳ, ನೀಲಮಣಿ, ಸ್ಫಟಿಕ, ಬಿಳಿ ಹವಳ, ಕರಿಪುಕ್ಕ ಸೇರಿದಂತೆ ಪುರಾತನ ವಸ್ತುಗಳನ್ನ ಸಂಗ್ರಹಿಸಿದ್ದಾರೆ. ಭರಮಪ್ಪ ದೇಗುಲ ಬಳಿ ಇದೆಯಂತೆ ನಿಧಿ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿರೋ ಜೊತೆಗೆ ಕೆಲ ಹಳೆ ಕಥೆಗಳು ಕೂಡ ಸದ್ದು ಮಾಡ್ತಿವೆ. ಇಲ್ಲಿ ನಿಧಿಯನ್ನ ಬಚ್ಚಿಟ್ಕೊಂಡವರು ಯಾರೂ ಉಳಿದಿಲ್ಲ ಅಂತಾರೆ ಸ್ಥಳೀಯರು. ಸಿಕ್ಕಿದ್ದ ನಮಗ ಸರ್ವನಾಶರಿ, ಅವ್ರ ಮನೆ ಏನು ಉಳಿದಿಲ್ರಿ. ತಲೆ ಹುಚ್ಚಾದ್ರಿ, ಬೇಡಿ ಹಾಕಿತ್ರಿ, ಕೈಗೆ ಕಾಲಿಗೆ ಹುಚ್ಚ ಹಿಡಿತ್ರಿ. ಹೀಗೆ ಲಕ್ಕುಂಡಿ ಗ್ರಾಮ ಚಿನ್ನದ ಆಗರವೇ ಆಗಿದ್ದು ಪ್ರತಿ ಮನೆಯ ತಳಪಾಯದಲ್ಲೂ
ಇಂಥ ನಿಧಿ ಇದೆ ಅನ್ನೋ ಮಾತು ಕೇಳಿ ಬರ್ತಿದೆ. ಸಂಜೀವ್ ಪಾಂಡ್ರೆ, TV9 ಗದಗ.